ಇದು ಬರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಷ್ಟೇ ಅಲ್ಲ. ಇಲ್ಲಿ ಸ್ಫಟಿಕಲಿಂಗ ನೋಡ್ಬೋದು, ಮತ್ತು ಆಂಜನೇಯ ಸ್ವಾಮಿ ಅವರ ತಾಯಿ ಅಂಜನಾದೇವಿ ಮತ್ತು ಬಾಲಹನುಮನ್ನ ನೀವು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರಿಗೂ ಆಂಜನೇಯ ದೇವರ ಬಗ್ಗೆ, ಹನುಮಂತನ ಬಗ್ಗೆ ತುಂಬಾ ವಿಷಯಗಳು ಗೊತ್ತಿರುತ್ತೆ. ಆಂಜನೇಯ ಅವರ ತಾಯಿ ಅಂಜನಾದೇವಿ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ನಾವು ದೇವಸ್ಥಾನದಲ್ಲಿ ಆಂಜನೇಯನ ವಿಗ್ರಹ ನಾವು ನೋಡ್ತೀವಿ, ಆದರೆ ತುಂಬಾ ರೇರ್ ನಾವು ನೋಡೋದು ಆಂಜನೇಯ ಅವರ ತಾಯಿ ಮತ್ತೆ ಬಾಲ ಆಂಜನೇಯ ಸ್ವಾಮಿನ ನಾವು ನೋಡೋದು ತುಂಬಾ ರೇರ್. ಇದು ಇಂಡಿಯಾದಲ್ಲಿ 2-3 ಕಡೆ ಮಾತ್ರ ಇದೆ. ಈ ಒಂದು ದೇವಸ್ಥಾನದಲ್ಲಿ ಹನುಮಂತನ ತಾಯಿ ಅಂಜನಾದೇವಿ ಮತ್ತೆ ಬಾಲ ಹನುಮನ್ನ ನೀವು ನೋಡ್ಬೋದು. ಅಂತ ಒಂದು ವಿಶೇಷ ದೇವಸ್ಥಾನಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಈ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಬಂದ್ಬಿಟ್ಟು ಅಂಜನಾದೇವಿ ಮತ್ತೆ ಬಾಲ ಹನುಮನ್ನ ನೀವು ನೋಡ್ಬೋದು. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ನೀವು ಏನೇ ಅರಿಕೆ ಇದ್ರೂ ಅದು ನೆರವೇರುತ್ತಂತೆ. ಸೊ ಆ ದೇವಸ್ಥಾನ ಎಲ್ಲಿದೆ ಅಂದ್ರೆ ಅದು ನಮ್ಮ ಬೆಂಗಳೂರಲ್ಲೇ. ಸೊ ಬೆಂಗಳೂರು ಜಾಗ ಎಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ನಾನು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ದೇವಸ್ಥಾನ ಎಲ್ಲಿದೆ ಮತ್ತೆ ದೇವಸ್ಥಾನದ ಬಗ್ಗೆ ಏನೇನು ವಿಶೇಷತೆ ಇದೆ, ಯಾವಾಗ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ರೀಸೆಂಟಾಗಿ ಫ್ರೆಂಡ್ ಮನೆಗೆ ಅಂತ ಹೋದ್ವಿ. ಸೊ ಶನಿವಾರ ಆಗಿದ್ದರಿಂದ ದಾರಿಯಲ್ಲಿ ಬರ್ತಾ ಯಾವುದಾದ್ರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಅವ್ರ ಮನೆ ಹತ್ರ ಬರ್ತಿರ್ಬೇಕಾದ್ರೆ ನಮಗೆ ಹನುಮಂತನ ದೇವಸ್ಥಾನ ಕಾಣಿಸ್ತು. ಸೊ ದರ್ಶನ ಮುಗಿಸ್ಕೊಂಡು ಒಂದೇ ಸತಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋದಾಗ ನಮ್ಮ ಕಣ್ಣಿಗೆ ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ನಾವು ಯೂಶ್ವಲಿ ಹನುಮಂತನ ದೇವಸ್ಥಾನದಲ್ಲಿ ಬರೀ ಹನುಮಂತನ ವಿಗ್ರಹ ಮಾತ್ರ ಇರುತ್ತೆ ಗರ್ಭಗುಡಿ ಒಳಗಡೆ. ಆದರೆ ಈ ದೇವಸ್ಥಾನದಲ್ಲಿ ಅಂಜನಾದೇವಿ ಅಂದರೆ ಹನುಮಂತನ ತಾಯಿ ಅಂಜನಾದೇವಿ ವಿಗ್ರಹ ಇತ್ತು. ಆದರೆ ಹನುಮಂತ ಬಂದ್ಬಿಟ್ಟು ಬಾಲ ಹನುಮನ ರೂಪದಲ್ಲಿ ಇತ್ತು. ಇದನ್ನು ನೋಡೋದಕ್ಕೆ ತುಂಬ ಸೊಗಸಾಗಿತ್ತು. ಅಷ್ಟೇ ಅಲ್ಲದೆ ಒಂದು ಪಾಸಿಟಿವಿಟಿ ನಿಮ್ಗೆ ಆ ದೇವಸ್ಥಾನದಲ್ಲಿ ಹೋದಾಗ ಫೀಲ್ ಆಗುತ್ತೆ. ದೇವಸ್ಥಾನದ ಇತಿಹಾಸ ಕೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಈ ದೇವಸ್ಥಾನದ ಬಗ್ಗೆ ಕಡಿಮೆ ಜನಕ್ಕೆ ಮಾತ್ರ ಗೊತ್ತಿರೋದ್ರಿಂದ ಈ ದೇವಸ್ಥಾನದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು ಅಂತ ನಾನು ಮತ್ತೊಂದು ಸತಿ ದೇವಸ್ಥಾನಕ್ಕೆ ಇವತ್ತು ಹೊರಟಿದ್ದೀನಿ. ದೇವಸ್ಥಾನದಲ್ಲಿ ನಿಮಗೆ ಏನೇ ಆರೈಕೆ ಮಾಡಿಕೊಂಡ್ರೂ ಅದನ್ನು ನೆರವೇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ನಿಮಗೆ ಏನೇ ಕಷ್ಟ ಇರಲಿ ಅಥವಾ ಯಾವುದೇ ಥರ ತೊಂದರೆಗಳಿರಲಿ, ಇಲ್ಲಿ ಬಂದು ಆರೈಕೆ ಮಾಡಿಕೊಂಡ್ರೆ ನಿಮಗೆ ನೆರವೇರುತ್ತೆ. ಸೊ ನಾವೀಗ ದೇವಸ್ಥಾನ ರೀಚ್ ಆಗಿದ್ದೀವಿ. ಜಾಗ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ದೇವಸ್ಥಾನದ ಬಗ್ಗೆ ಹೇಳಕ್ಕೆ ಅಂತ. ಇದು ಬಂದ್ಬಿಟ್ಟು ಶ್ರೀ ಮಾತಾ ಅಂಜನಾದೇವಿ ಬಾಲ ಹನುಮನ ದೇವಸ್ಥಾನ. ಇದಿರೋದು ಬಂದ್ಬಿಟ್ಟು ಬೆಂಗಳೂರು ಪನ್ನತೂರಲ್ಲಿ ಲೊಕೇಟ್ ಆಗಿದೆ. ಸೊ ಜಾಗದ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ದೇವಸ್ಥಾನದ ಇತಿಹಾಸ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಅಂಜನಾದೇವಿ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ವೋ ಅವರಿಗೆ ಒಂದು ಕ್ವಿಕ್ಕಾಗಿ ಅಂಜನಾದೇವಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಜನಾದೇವಿ ಬಂದ್ಬಿಟ್ಟು ಮೊದಲು ಅವರು ಪುಂಜಿಕಾಸ್ಥಲ ಅನ್ನೋ ಅಪ್ಸರೆ ಆಗಿದ್ದರು. ಒಬ್ಬ ಋಷಿಯ ಶಾಪದಿಂದ ಭೂಮಿಯಲ್ಲಿ ಜನಿಸಿದ್ರು. ಮತ್ತು ನಂತರ ಅವರು ವಾನರ ನಾಯಕ ಕೇಸರಿ ಅವರನ್ನು ವಿವಾಹವಾಗ್ತಾರೆ. ಅಂಜನಾದೇವಿ ಮತ್ತು ಕೇಸರಿಯವರು ಮಗುವಿಗಾಗಿ ವಾಯುದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಅಯೋಧ್ಯೆಯ ರಾಜ ದಶರಥನ ಪುತ್ರಕಾಮೇಷ್ಟಿ ಯಾಗದಿಂದ ಬಂದ ಪಾಯಸದ ತುಂಡನ್ನು ಗಾಳಿ ದೇವರಾದ ವಾಯು ಅಂಜನಾದೇವಿ ಆರಾಧನೆ ಮಾಡ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾರೆ. ಇದರ ಪರಿಣಾಮ ಆಂಜನೇಯ ದೇವರು ಜನಿಸ್ತಾರೆ. ಪುರಾಣದ ಪ್ರಕಾರ ಅಂಜನಾದೇವಿ ಗರ್ಭಕ್ಕೆ ವಾಯುದೇವರು ಶಿವನ ಅಂಶವನ್ನು ವರ್ಗಾಯಿಸಿದ್ದರಿಂದ ಹನುಮಂತ ದೇವರು ಶಿವನ ಅಂಶವೆಂದು ನಂಬಲಾಗತ್ತೆ. ಅಂಜನಾದೇವಿ ಮತ್ತು ಹನುಮಂತನ ಬಗ್ಗೆ ತಿಳ್ಕೊಂಡ್ರಲ್ಲ, ಈಗ ದೇವಸ್ಥಾನದ ಬಗ್ಗೆ ಯಾವಾಗ ಸ್ಥಾಪನೆ ಆಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್, ಇದು ದೇವಸ್ಥಾನ ಯಾವಾಗ ಶುರು ಆಗಿತ್ತು? ಮೇಡಮ್, ಇದು ದೇವಸ್ಥಾನ ಸ್ಟಾರ್ಟ್ ಆಗಿ ಒಂದು 20-25 ವರ್ಷ ಆಗಿದೆ. ಓಕೆ. ಸೊ ಇದು ಮೂಲ ಬಂದ್ಬಿಟ್ಟು ಇದು ದೇವಸ್ಥಾನ ಬಂದ್ಬಿಟ್ಟು ಮಾತಾ ಅಂಜನಾದೇವಿ ದೇವಸ್ಥಾನ ಅಂದ್ಬಿಟ್ಟು. ಓಕೆ. ಇದು ಮೂಲ ವಿಗ್ರಹ ನೋಡಿದಿರಲ್ಲ, ಅದು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ನನ್ಗನ್ಸಿಕ ಪ್ರಕಾರ ಈ ದೇವಸ್ಥಾನ ವಿಗ್ರಹ ಎಲ್ಲೂ ಇಲ್ಲ. ಇದು ವಿಶೇಷತೆ ಏನಂದ್ರೆ ಬಟ್ ಇದು 25 ವರ್ಷದ ಹಿಂದೆ ಇಲ್ಲಿ ಒಂದು ಕೋತಿ ಮರಿ ಅಂದ್ರೆ ಮಗು ಅವ್ರ ತಾಯಿ ಇಬ್ರು ಇಲ್ಲಿ ಡೆತ್ ಆಗಿದ್ರು. ಅಂದ್ರೆ ಇಲ್ಲಿ ಇದಾಗಿದ್ರು. ಸೊ ಆ ಮುಖಾಂತರ ಇಲ್ಲಿ ತಗೊಂಡೋಗಿ ಇಲ್ಲಿ ಉಣಿದ್ರಿ. ಅಂದ್ರೆ ಇಲ್ಲಿ ಅವ್ರದ್ದು ಒಂದು ವಿಸರ್ಜನೆ ಮಾಡಿತ್ತು, ಅಂದ್ರೆ ಕಾರ್ಯ ನೆರವೇರ್ಸಿದ್ರು ಇಲ್ಲಿ. ಸೊ ಅದ್ರ ಮುಖಾಂತರ ಇಲ್ಲಿ ಆಮೇಲೆ ಕನ್ಸಲ್ ಬಂದು ಇಲ್ಲಿರೋ ಜಾಗದ ಓನರ್ಗೆ ದೇವಸ್ಥಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು
ಸೊ ಅದ್ರ ಮುಖಾಂತರ ಬಂದ್ಬಿಟ್ಟು ನಾವು ಇಲ್ಲೊಂದು ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಮಾಡ್ತೀವಿ. ಸೊ ಅವ್ರು ಒಂದು 20-25 ವರ್ಷ ಆಗಿರ್ಬೋದು. ದೇವಸ್ಥಾನ ಹೆಸರು ಬಂದ್ಬಿಟ್ಟು ಮಾತಾ ಅಂಜಲಾ ದೇವಿ ದೇವಸ್ಥಾನ ಅಂದ್ಬಿಟ್ಟು. ಬಟ್ ಈ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ದೇವಸ್ಥಾನ ಇದು. ಡೈಲಿ ಅಲಂಕಾರ ಅದು ಇದು ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇರುತ್ತೆ. ಎವ್ರಿ ಸಾಟರ್ಡೆ ಮಾತ್ರ ತುಂಬಾ ಜನ ಬರ್ತಾರೆ. ತುಂಬಾ ಎಲ್ಲಿಂದ ತುಂಬಾ ಕಡೆಯಿಂದ ದೇವ್ರನ್ನ ಹುಡ್ಕೊಂಡ್ ಬರ್ತಾರೆ. ಇದನ್ನ ಎಲ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಹುಡ್ಕೊಂಡ್ ಬರ್ತಾರೆ ಇದನ್ನ. ರೀಸೆಂಟ್ ಆಗಿ ಮತ್ತೆ ಉಗ್ರ ಒಂದು ಸ್ಟ್ಯಾಚು ಒಂದು ರೆಡಿ ಆಗಿದೆ. ರೀಸೆಂಟಾಗಿ 2 ವರ್ಷದ ಹಿಂದೆ ದೇವಸ್ಥಾನನ ಸ್ವಲ್ಪ ದೊಡ್ಡದಾಗಿ ಮಾಡಿ ಆಂಜನೇಯನ ಸ್ಟ್ಯಾಚ್ಯೂನ ಇವರು ಕಟ್ಸಿದ್ದಾರೆ. ನೋಡಿ, ತುಂಬ ಅದ್ಭುತವಾಗಿದೆ. ರೀಸೆಂಟ್ ಆಗಿ ಒಂದು 2 ವರ್ಷ ಆಗಿದೆ ಉಗ್ರ ಒಂದು ಸ್ಟಾರ್ಟ್ ಆಗಿ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಈ ಏರಿಯಾದಲ್ಲಿ ಎಲ್ಲೂ ಇಲ್ಲ, ನಡೆಯುತ್ತಾ ಇದೆ ಡೈಲಿ. ಮತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ತುಂಬಾ ಜನಕ್ಕೆ ಬಂದ್ಬಿಟ್ಟು ಏನೋ ಒಂದು ಪಾಸಿಟಿವ್, ಏನೋ ಒಂದು ವಿಶೇಷತೆ ಎಲ್ಲಾರು ಬಂದು ಹೇಳ್ತಾರೆ, ನಮ್ಗೆ ಇಲ್ಲಿ ಬಂದ್ರೆ ನಮ್ಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ, ಸೊ ಆತರ ಹೇಳ್ತಾ ಇರ್ತಾರೆ. ತುಂಬಾ ಜನ ಅರ್ಕೆಗಳನ್ನ ಕಟ್ಕೊಂಡು ಹೋಗ್ತಾರೆ. ತುಂಬಾ ಜನರಿಗೆ ಅವ್ರ ಅರ್ಕೆಗಳೆಲ್ಲ ನೆರವೇರಿದೆ. ತುಂಬಾ ಜನ ಅವ್ರ ಕಡೆಯಿಂದ ಕಾಣಿಕೆಗಳು ಇನ್ನೊಂದು ಎಲ್ಲಾ ತಗೊಂಡ್ಬಂದು ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಸೊ ಈ ತರ ದಿನ ಡೈಲಿ ಪೂಜೆಗಳು ಇದನ್ನ ನಡೀತಾ ಇರುತ್ತೆ. ಬೇಕಂದ್ರೆ ಇದು ಸ್ಫಟಿಕ ಲಿಂಗ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ರೀಸೆಂಟ್ ಆಗಿ. 3-4 ಮಂತ್ಸ್ ಆಗಿದೆ ಓಪನ್ ಮಾಡಿ. ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದು ಸ್ಫಟಿಕ ಲಿಂಗ ಇಲ್ಲೆಲ್ಲೂ ನಂಗನ್ಸಿದ ಪ್ರಕಾರ ಇಲ್ಲೆಲ್ಲೂ ಬೆಂಗಳೂರಲ್ಲಿ ಇಲ್ಲ ಅನ್ಕೊಂತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸ್ಫಟಿಕ ಲಿಂಗನು, ಅದು ಪ್ರತಿಷ್ಠಾಪನೆ ಆಗಿದೆ. ಸೊ ಸ್ಫಟಿಕ ಲಿಂಗ ಬಂದ್ಬಿಟ್ಟು ಕಾಶಿಯಿಂದ ನಾವು ತರಿಸಿರೋದು. ಕಾಶಿಯಿಂದ ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಿ. ತುಂಬಾ ಚೆನ್ನಾಗಿದೆ. ನೋಡಿ, ತುಂಬಾ ಜನ ನಿಮ್ಮ ಮುಖಾಂತರ, ನಿಮ್ಮ ಯೂಟ್ಯೂಬ್ ಮುಖಾಂತರ ತುಂಬಾ ಜನ ಬರ್ಲಿ, ದೇವ್ರ ಕೃಪೆಗೆ ಪಾತ್ರದಾರ ಆಗಬೇಕು ಅಂತ ಅನ್ಸ್ಕೊಳ್ತಾ ಇದ್ದೀನಿ. ನೀವೀಗ ನೋಡ್ತಿರೋದು ಸ್ಫಟಿಕಲಿಂಗ. ಈಗಷ್ಟೇ ಅವ್ರು ಹೇಳಿದ್ರು ಕಾಶಿಯಿಂದ ತರಿಸಿದ್ರೆ ಇದು ಎಲ್ಲೂ ಇಲ್ಲ ಬೆಂಗಳೂರಲ್ಲಿ ಅಂತ. ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟೊಂದು ಅದ್ಭುತವಾಗಿದೆ ಈ ಲಿಂಗ. ಮಂಗಳವಾರ ಮತ್ತು ಶನಿವಾರ ಇಲ್ಲಿ ರೆಗ್ಯುಲರ್ ಆಗಿ ಪೂಜೆ ನಡೀತಿರುತ್ತೆ. ಮತ್ತು ಅಲಂಕಾರಗಳಂತೂ ಒಂದೊಂದು ಸತಿಯೂ ಒಂದೊಂದು ಡಿಫ್ರೆಂಟ್ ಅಲಂಕಾರ ಮಾಡ್ತಿರ್ತಾರೆ. ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳ್ಕೊಂಡ್ರಲ್ಲ. ಸೊ ಇದೇ ರೀತಿ ನಿಮ್ಮ ಏರಿಯಾದಲ್ಲೂ ಬೆಂಗಳೂರಲ್ಲಿ ತುಂಬ ಕಡೆ ಅದ್ಭುತವಾದ ದೇವಸ್ಥಾನಗಳಿರುತ್ತೆ, ಮತ್ತದೇ ಆದ ವಿಶೇಷತೆಯೂ ಇರುತ್ತೆ. ಸೊ ನಾನು ಮುಂದಿನ ವಿಡಿಯೋ ಯಾವ ದೇವಸ್ಥಾನದಲ್ಲಿ ಯಾವ ಏರಿಯಾದಲ್ಲಿ ಮಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ದೇವಸ್ಥಾನದ ಹೆಸರು ಮತ್ತು ಅಡ್ರೆಸ್ನ ಕೂಡ ಮೆನ್ಷನ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮ್ಮ ಏರಿಯಾ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಇದೇ ರೀತಿಯಾಗಿ ದೇವಸ್ಥಾನದ ಇತಿಹಾಸನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡೋದನ್ನು ಮರಿಬೇಡಿ. ಇದೇ ರೀತಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟಿಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.